ಹಾಯ್ ವೆಲ್ಕಮ್ ಟು ಅನುತಾನು ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ ಎಲ್ಲ? ಸೊ ಇದು ವ್ಲಾಗ್ ಬಂದು ಸೆಕೆಂಡ್ ಸ್ಯಾಟರ್ಡೇದು ನಮ್ಮ KKMP ವಸಂತ ನಗರ ಆಫೀಸಲ್ಲಿ ಎವ್ರಿ ಸೆಕೆಂಡ್ ಸ್ಯಾಟರ್ಡೇ ನಮ್ಮದು ಮಂತ್ಲಿ ಮೀಟಿಂಗ್ ಇರುತ್ತೆ. ಸೊ ಮಂತ್ಲಿ ಮೀಟಿಂಗ್ ಹೋದಾಗ ನಾನು ತನುಮನ್ನು ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಲಲಿತಾ ಸಹಸ್ರನಾಮ ಆಗಿದ್ದು ಲಾಸ್ಟ್ ವೀಕ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಇಲ್ಲಿ ನಮ್ಮ ಮ್ಯಾಮ್ ಒಂದು ಸ್ವಲ್ಪ ಮಾತಾಡ್ತಾರೆ, ಅದನ್ನು ಕೇಳಿಸ್ಕೊಂಡು ಬಂದುಬಿಡಿ. ಆಮೇಲೆ ನಾನು ಬಂದು ತಿರ್ಗಾ ನಿಮ್ಮನ್ನ ಜಾಯಿನ್ ಆಗ್ತೀನಿ. ಸ್ಟಾರ್ಟ್ ಮಾಡ್ಲಾ? ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸಹೋದರಿಯರಿಗೆ ನಾನು ನನ್ನ ನೆನಪಿನ ಕಾಣಿಕೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ನಾನೇನು ಅನ್ಕೊಂಡು ಬಂದಿರಲಿಲ್ಲ ನೀವೆಲ್ಲ ನನಗೆ ಮಡ್ಲು ತುಂಬ್ತೀರಾ ಅಂತ. ಕರೆದಾಗ ನಾನೇನಂದೆ, ಇವರು ಅಲ್ಲಿ ಊಟಕ್ಕೆ ಹೋದಾಗ ಬೇಗ ಬನ್ನಿ ಸುಧಾ ಮೇಡಮ್ ಕುಂಕುಮ ಕೊಡಬೇಕು ಅಂತಂದು. ಎಲ್ಲರಿಗೂ ಕುಂಕುಮ ಕೊಡ್ತಾರೆ, ಇದು ಲಲಿತಾ ಸಹಸ್ರನಾಮ ಪ್ರಯುಕ್ತ ನಾನು ಅನ್ಕೊಂಡಿದ್ದೆ ಎಲ್ಲರಿಗೂ ಬಳೆ ಎಲ್ಲ ತರೋಣ ಅಂತ ಹೇಳಿ. ಬಟ್ ನಂದೇನೋ ಕಾರ್ಯಕ್ರಮದಿಂದ ಅದನ್ನೆಲ್ಲ ವಹಿಸ್ಕೊಂಡು ತರಕ್ಕಾಗಲಿಲ್ಲ, ರೆಡಿ ಮಾಡ್ಕೊಂಡು. ಕರೆದಾಗ ನನಗೆ ಏನು ಒಬ್ಬಳಿಗೆ ಚೇರ್ ಹಾಕ್ದಾಗಿದ್ದೇನೆ, ಇದನ್ನು ಮತ್ತೆ ಏನೋ ಮಾಡ್ತಿದ್ದಾರಲ್ಲ ಇವರು ಅಂಥೇಳಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ರಲ್ಲ, ಅವ್ರಂದ್ರು ನಿಮಗೂ ಕುಂಕುಮ ಕೊಟ್ಟು ನಮಗೂ ಕೊಡ್ತಾರ ಅಂತ ಕೇಳಿದ್ರು. ಅವ್ರು ಕೊಟ್ಟರೆ ನೀವು ಇಸ್ಕೊಳ್ಳಿ ಅಂದೆ. ನಾನು ಇಲ್ಲ ಅಂತ ಹೇಳ್ಕೊಡ್ತಲ್ಲ ಕುಂಕುಮದ ವಿಷಯದಲ್ಲಿ. ಹಾಗಾಗಿ ಎಲ್ಲ ಪ್ರೀತಿಯಿಂದ ಕೊಟ್ಟಿರೋ ಒಂದು ಏನು ಹೇಳಿ, ನಾನು ಕಾಣಿಕೆ ಅನ್ನೋದಕ್ಕಿಂತ ಉಡುಗೊರೆ ಅನ್ನೋದಕ್ಕಿಂತ ಆಶೀರ್ವಾದದಿಂದ ಕೊಟ್ಟಿರೋ ಅಂತ ಸೀರೆ ರವಿಕೆ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ನನಗೆ ಒಂಥರ ಅವತ್ತು ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಆ ಕ್ಷಣ. ನೀವೆಲ್ಲ ನನ್ನನ್ನು ಕೂರಿಸಿ ಇದು ಮಾಡಿದಾಗ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಸ್ಟಾಪ್ ಕೊಟ್ಟು ಪೊಲೀಸ್ ಸ್ಟಾಪ್ ಕೊಟ್ಟು ಹೇಳಿದೆ. ಒಂದೇ ಸಲ ಹೇಳಿ, ಹೌದಾ? ನೆಕ್ಸ್ಟ್ ಸರಿ ಕೇಳ್ತಾರೆ ಅಂತ. ಮೇಡಮ್ ಈಸ್ಕೊಂಡು ತಿಂದ್ರು ಮೇಡಮ್. ನಮಗೂ ಕೊಡ್ಬೇಕಲ್ವ ಮೇಡಮ್? ಚಕ್ಲಿ ಕೊಟ್ಟಿಲ್ವಲ್ಲ? ನೆಕ್ಸ್ಟ್ ಮೀಟಿಂಗಿಗೆ ಚಕ್ಲಿ ತಂದ್ಬಿಡಿ ಮೇಡಮ್. ಮೇಡಮ್ ಮೇಡಮ್, ಇವಾಗ ನಾವ್ ಏನು ಉಡುಗೊರೆ ಅಂತ ನೀವಂದ್ರಿ, ಒಂದು ಆಶೀರ್ವಾದ ಅಂತಂದ್ರಿ. ನೀವು ಕೊಡ್ಸಿರೋ ಟ್ರೀಟ್ ಅದಕ್ಕಿಂತ ಜಾಸ್ತಿ ಇಲ್ಲ. ಅವತ್ತು ಪಟ್ವಲ್ಲ ಖುಷಿ, ಅದಕ್ಕಿಂತ ಯಾವುದೂ ಇಲ್ಲ. ಇದು ನಮಗೂ ಅನ್ಎಕ್ಸ್ಪೆಕ್ಟೆಡ್ ನೀವೆಲ್ಲ ಕೊಟ್ಟಿದ್ದು. ಇದು ನಮ್ಗೆಲ್ಲ ಹೊಸದು. ಇನ್ನ ನೀವು ಬಂದು ಇನ್ನ 1 ವರ್ಷ ಕೂಡ ಆಗಿಲ್ಲ, ಆದ್ರೂ ನಮ್ಮನ್ನೆಲ್ಲ ಅಷ್ಟು ಆತ್ಮೀಯವಾಗಿ ಅಷ್ಟು ಇದಾಗಿ ನಮ್ಮನ್ನೆಲ್ಲ ಕರೆದು ಅಷ್ಟು ದೊಡ್ಡ ಸೆಂಚುರಿ ಕ್ಲಬ್ ಅಲ್ಲಿ ನಮ್ಗೆ ಟ್ರೀಟ್ ಕೊಡ್ಸಿರೋದು ಅಷ್ಟು ಸಾಮಾನ್ಯ ಚಿಕ್ಕ ವಿಷಯ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಆಶೀರ್ವಾದ ಮಾಡಿ ಮತ್ತೆ ಮತ್ತೆ ಹೀಗೆ ಕೊಡಿಸೋ ಅಂತ ಅವಕಾಶ ಅಲ್ಲ. ಇವಾಗ ಸೆಂಚುರಿ ಕ್ಲಬ್ ನೆಕ್ಸ್ಟ್ 0 ಡಿಗ್ರಿಗೆ ಹೋಗೋಣ. ಖಂಡಿತ ಕರ್ಕೊಂಡು ಹೋಗ್ತೀನಿ, ಬನ್ನಿ. 0 ಡಿಗ್ರಿ ಕರ್ಕೊಂಡ್ರೆ ಸಾಕು. ಒಂದು ನಿಮಿಷ ಈ ಕಡೆ ಬನ್ನಿ. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ತನ್ವಿ ಅಲ್ಲಿ ಮಿರರ್ ನೋಡಿದ ತಕ್ಷಣ ಮೇಡಮ್ ಅವ್ರಿಗೆ ಏನದು ಸೆಲ್ಫಿ ತೊಗೊಳ್ದಿರ ಇರೋಕ್ಕೆ ಆಗಲ್ಲ. ನಮ್ಮ ಮೇಡಮ್ ತುಂಬ ಇಷ್ಟ. ಸೊ ಹಂಗೆ ನಾವು ಕೂತಿದ್ವಲ್ಲ, ಸರ್ ಎಲ್ಲ ಬಂದಿಲ್ಲ ಇನ್ನು. ಸೊ ನಾವು 1-2 ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಆಮೇಲೆ ಸರ್ ಎಲ್ಲ ಬಂದರು. ಏನು ಪ್ರೋಗ್ರಾಮ್ ನಡೀತಿದೆ ಅಂದರೆ, ಹೊಸಕೋಟೆ ಮಂಡೂರಿಂದ ಒಂದು 35 to 40 ಮೆಂಬರ್ಸ್ ಲೇಡೀಸು, 25 to 30 ಮೆಂಬರ್ಸ್ ಜೆಂಟ್ಸ್ ಬಂದಿದ್ದರು. ಏನಕ್ಕೆ ಅಂದರೆ ಅವರೆಲ್ಲ ಹೊಸ್ದಾಗೆ ಮೆಂಬರ್ ಆಗಿದ್ದರು ನಮ್ಮ KKMPಗೆ. ಸೊ ಅಲ್ಲಿ ಮರಾಠಾಸ್ ಜಾಸ್ತಿ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಒಂದೇ ಸತಿಗೆ ಅಷ್ಟು ಜನ ಬಂದಿದ್ದು 10 o'clockಗೆ ಬಂದು ವೆಯ್ಟ್ ಮಾಡ್ತಿದ್ರು. ಸೊ ಅಷ್ಟು ಜನಕ್ಕಲ್ಲಿ ಅವರದ್ದು ಒಂದೊಂದು ಪೋಸ್ಟ್ ಅಂತ ಇರುತ್ತೆ, ಸರ್ಟಿಫಿಕೇಟು. ಅದನ್ನು ಅಲ್ಲಿ ಕೊಡೋದಕ್ಕಾಗಲ್ಲ ಅಂದ್ಬಿಟ್ಟು ಚೌಟ್ರಿಲಿ KKMP ಚೌಟ್ರಿಲಿ ಅರೇಂಜ್ ಮಾಡಿದರು. ಸೊ ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಅಂತ ಅಲ್ಲಿ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ವೆಲ್ಕಮ್ ಮಾಡಿದ್ವಿ, ಸರ್ಗೆಲ್ಲ ವೆಲ್ಕಮ್ ಮಾಡಿದ್ರು. ನಮ್ಮ ಪ್ರೆಸಿಡೆಂಟ್ ಮ್ಯಾಮ್ ಆ್ಯಂಡ್ ಸೆಕ್ರೆಟ್ರಿ ಮ್ಯಾಮ್ ವೆಲ್ಕಮ್ ಮಾಡಿದ್ರು. ಆಮೇಲೆ ವೆಲ್ಕಮ್ ಸಾಂಗ್ ಇತ್ತು, ಗಣೇಶ ನಮನ ಮಾಡಿದ್ರು. ಒಂಥರ ಹೆಂಗೆ ಅನಿಸಿದ್ರೆ, KKMP ಕಡೆಯಿಂದ ನಾನಲ್ಲಿ ಈ ಮೆಂಬರ್ ಆಗಿ 5 months ಆಯಿತು. ಖುಷಿ ಅನಿಸುತ್ತೆ. ನಾನು ಒಂದೊಂದು ಪ್ರೋಗ್ರಾಮ್ಗೆ ಹೋಗೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಬಟ್ ಮಿಸ್ ಮಾಡ್ಕೊಂಡಾಗ ತುಂಬಾ ಫೀಲ್ ಆಗುತ್ತೆ ನನಗೆ, ಅಯ್ಯೋ ನಾನು ಹೋಗಿರಬೇಕಾಗಿತ್ತು ಅಂತ.
ಹೆಂಗೆ ಅಂತಂದರೆ ಎಲ್ಲ ಪ್ರತಿಯೊಂದೂ ಚಿಕ್ಕ ಚಿಕ್ಕ ವಿಚಾರನೂ ಅವರು ಎಷ್ಟು ಕ್ಲೀನಾಗಿ ಇದು ಮಾಡ್ತಾರೆ ಅಂದರೆ, ಇವಾಗ ಲಲಿತಾ ಸಹಸ್ರನಾಮಕ್ಕೂ ಅಷ್ಟೇನೆ, ಯಾವುದೂ ಯಾರ ಹತ್ರನೂ ಅವ್ರು ₹1 ಏನೂ ಕಲೆಕ್ಟ್ ಮಾಡಿಲ್ಲ. ಬಟ್ ಬಂದವರಿಗೆಲ್ಲ ಪ್ರತಿಯೊಬ್ರಿಗೂ, ನಾನು ಮರಾಠಾಸ್ ಆಗಿರ್ಬೋದು ಪ್ರತಿಯೊಬ್ರಿಗೂನು ವಿಗ್ರಹ ಆಗಿರ್ಬೋದು, ದೇವ್ರದ್ದು ಲಕ್ಷ್ಮೀ ವಿಗ್ರಹ ಮತ್ತು ದೇವ್ರದ್ದು ಸೀರೆ, ಪ್ರತಿಯೊಬ್ರಿಗೂ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನುಗಳು, ಮತ್ತು ನಮ್ಮ ಕಡೆಯಿಂದನೇ ಆ ದೇವ್ರಿಗೆ ಅರ್ಚನೆನೂ ಮಾಡಿಸಿದ್ರು. ಅಷ್ಟು ಹ್ಯೂಜಾಗಿ ನಡೀತು ಆ ಪ್ರೋಗ್ರಾಮು. ಅವ್ರಿಗೆ ಪ್ರತಿಯೊಬ್ರಿಗೂ ಪ್ರಸಾದ ಎಲ್ಲ ಇತ್ತು. ಈಚೆ ಇರೋರು ಬಂದು ಪ್ರಸಾದ ಸೇವಿಸ್ಕೊಂಡು ಹೋದ್ರು. ಅವತ್ತು ತುಂಬ ಖುಷಿಯಾಗತ್ತೆ. ನಾನು ಪಾರ್ಟ್ ಆಫ್ KKMP. ಆಮೇಲೆ ನಾನು ತುಂಬ ಐ ಆಮ್ ಪ್ರೌಡ್ ಆಫ್ ಮರಾಠ ಅಂತ. ಮತ್ತು ಇಲ್ಲಿ ಸರ್ಗೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ, ಅದನ್ನು ನೋಡ್ಕೊಂಬರೋಣ. ಸೊ ಇದಾದಮೇಲೆ ಎಲ್ಲರಿಗೂನು ಅವ್ರವ್ರ ಅವ್ರ ಸರ್ಟಿಫಿಕೇಟ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಜನ ಬಂದಿದ್ದರು. ನಾನೊಂದು ಸ್ವಲ್ಪ ಜನದ ಮಾತ್ರನೇ ಶೂಟ್ ಮಾಡಿದೆ ಅಷ್ಟೇ. ಯಾಕಂದರೆ ನಾನು ಪ್ರೋಗ್ರಾಮಲ್ಲಿ ಕೇಳಿಸ್ಕೋಬೇಕಾಗಿತ್ತು. ಸೊ ಹೊಸ ಮೆಂಬರ್ಸಿಗೆ ನಾವು ಚಪ್ಪಾಳೆ ತಟ್ಟಿ ಅವ್ರನ್ನ ಫೀಲ್ ಗುಡ್ ಮಾಡಿಸೋದು ಖುಷಿ ಅನ್ಸ್ಬಿಟ್ಟು ನಾನು ಒಂದು 5 ಜನದ ಮಾತ್ರ ತೊಗೊಂಡು ಆಮೇಲೆ ಫುಲ್ಲು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರಿಗೋಸ್ಕರ ಒಂದು ಚಪ್ಪಾಳೆ ತಟ್ಟಿ ಅವ್ರನ್ನ ಖುಷಿಪಡಿಸೋದಕ್ಕೆ. ಸೊ ಅದಕ್ಕೋಸ್ಕರ ಒಂದು 5-6 ಜನದ ಮಾತ್ರ ನಾನು ಇದು ಮಾಡಿದ್ದೆ. ಸೊ ಇದೆಲ್ಲ ಆದಮೇಲೆ ಪ್ರೋಗ್ರಾಮು ಮುಗಿದ್ಮೇಲೆ ಇನ್ನೇನು ಮಧ್ಯಾಹ್ನ ಆಗಿತ್ತು. ನಮ್ಮ KKMPಗೆ ಯಾವಾಗ ಹೋದರೂ ಅವರಂತೂ ಉಪವಾಸ ಅಂತೂ ಕಳಿಸೋದೇ ಇಲ್ಲ. ಪ್ರತಿ ಸತಿ ಹೋದಾಗೂ ನಮಗೆ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಅಲ್ಲಿ ಮಂಡೂರಿಂದ ಬಂದಿರೋ ಲೇಡೀಸ್ ಕಮಿಟಿ ಅವರು ಶಾಲ್ ತೊಗೊಂಡು ಬಂದು ಎಲ್ಲ ಸರ್ಗಳಿಗೂ ಅವರು ಸನ್ಮಾನ ಮಾಡಿದ್ರು. ಅದು ಒಂಥರ ಖುಷಿ ಫೀಲ್ ಆಯಿತು. ಸೊ ಸನ್ಮಾನ ಎಲ್ಲ ಆದಮೇಲೆ ಅಲ್ಲಿಂದ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಊಟಕ್ಕೆ ಹೋದ್ವಿ. ಊಟದಲ್ಲಿ ಸ್ಪೆಷಲ್ ಪೂರಿ, ಸಾಗು, ಕಾರ್ನ್ ಸಲಾಡ್, ಆಮೇಲೆ ಟೊಮ್ಯಾಟೊ ಬಾತ್ ಇತ್ತು. ಟೊಮ್ಯಾಟೊ ಬಾತ್, ಆಮೇಲೆ ರೈಸ್, ಸಾಂಬಾರ್, ರೈಸ್, ರಸಮ್, ಮಜ್ಜಿಗೆ ಪ್ರತಿಯೊಂದು ಇರುತ್ತೆ. ಊಟ ಮಾತ್ರ ಸೂಪರಾಗಿರುತ್ತೆ. ಅದಾದಮೇಲೆ ತಿರ್ಗಾ ಆಫೀಸಿಗೆ ಬಂದ್ವಿ. ಯಾಕಂದರೆ ನೆಕ್ಸ್ಟ್ ಸಂಡೇ 16th ಆಫ್ ಆಗಸ್ಟ್ ದಿನ ವಧುವರರ ಮುಖಾಮುಖಿ ಅನ್ವೇಷಣೆ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಜೆಂಟ್ಸ್ ಕಮಿಟಿ ಮೆಂಬರ್ಸು, ಲೇಡೀಸ್ ಕಮಿಟಿ ಮೆಂಬರ್ಸು ವಿತ್ ಸರ್ಗಳ ಜೊತೆ ಅದು ಹಿಂಗೆಲ್ಲ ನಾವು ನಡೆಸ್ಬೇಕು, ಏನೇನು ಮಾಡಬೇಕು ಅನ್ನೋ ಮೀಟ್ ಇತ್ತು. ಸೊ ಅದು ಆಗ್ತಾ ಇದ್ದಂಗೆ ನೋಡಿ ನಮ್ಮ ಆಫೀಸವರು ಊಟ ಮಾಡಿ ಇನ್ನೂ 1.5 hour ಆಗಿಲ್ಲ. 4 o'clock ಆಗಿದ ತಕ್ಷಣನೇ ಸ್ನ್ಯಾಕ್ಸ್ ಬರುತ್ತೆ. ಜಸ್ಟ್ ಉಪ್ಪಿಟ್ಟು ಮತ್ತು ಟೀ. ನಾನು ತನುಮ ಉಪ್ಪಿಟ್ಟೇ ತಿನ್ನಲ್ಲ. ಅಲ್ಲಿ ಒಂದು ಬೈಟ್ ನಾನು ತಿನ್ಸಿದ ತಕ್ಷಣ ಅವಳು ಪ್ಲೇಟೇ ತೊಗೊಂಡಿರಲಿಲ್ಲ ಉಪ್ಪಿಟ್ಟು ಅಂದ್ಬಿಟ್ಟು. ಆ ಟೇಸ್ಟ್ ನೋಡಿಬಿಟ್ಟು ನನ್ನ ಪ್ಲೇಟ್ ಅವಳು ಇಸ್ಕೊಂಡ್ಳು. ಖುಷಿ ಆಯಿತು. ಅವಳು 2 ಸತಿ ಬಡಿಸ್ಕೊಂಡು ಊಟ ಮಾಡಿದ್ಲು. ಅಮ್ಮ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ. ಅದೇನಂತ ಗೊತ್ತಿಲ್ಲ, ನನಗೂ ಅಲ್ಲಿ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ಒಂದು ಮ್ಯಾಂಡೇಟರಿ ಸೆಲ್ಫಿ ತೊಗೊಂಡು ವಾಪಸ್ ಎಲ್ಲರೂ ಮನೆಗೆ ಬಂದ್ವಿ. ಬಾಯ್.